ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋಸ್ ಎಲ್ಲ ಹಾಕಿ ಆಲ್ಮೋಸ್ಟ್ 90 ಡೇಸ್ ಮೇಲಾಗಿತ್ತು. ಅಂದರೆ 3 ಮಂತ್ಸ್ ತೊಗೊಂಡಿದ್ದೆ ನಾನು ವಿಡಿಯೋಸ್ ಎಲ್ಲ ಹಾಕೋದಕ್ಕೆ. ತುಂಬಾ ಬ್ಯುಸಿ ಇದ್ದೆ. ಏನಕ್ಕೆ ಬ್ಯುಸಿ ಇದ್ದೆ, ಮತ್ತು ನಾನು ಇಂಡಿಯಾದಲ್ಲಿದ್ದೀನಿ, ಏನೇನೆಲ್ಲ ಮಾಡಿದೆ ಇಂಡಿಯಾಗೆ ನಾನು ಒಬ್ಬಳೇ ಬಂದ, ಜೊತೆಗೆ ಯಾರ್ಯಾರೆಲ್ಲ ಬಂದರು. ಸೊ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ, ಯಾಕಂದರೆ ತುಂಬ ಜನ ನನಗೆ ಕ್ವಶನ್ಸ್ ಕೇಳಿದ್ರಿ. ಸೊ ಇಂಡಿಯಾದಲ್ಲೇ ಪರ್ಮನೆಂಟಾಗಿ ಇರ್ತೀರಾ ಏನು ಅಂತ ಎಲ್ಲ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದೆ, ಸೊ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಚೈತ್ರ, ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ನನ್ನ ಊರು ಬಂದು ತುಮಕೂರು. ಈ ವಿಡಿಯೋದಲ್ಲಿ ನಾನು ಚೇತನ್ ಮಾತ್ರ ಅಲ್ಲ, ಸೊ ನಿಮಗೆ ಸ್ಪೆಷಲ್ ಗೆಸ್ಟ್ಗಳನ್ನು ಕೂಡ ತೋರಿಸ್ತೀನಿ. ಬನ್ನಿ ಹಾಗಾದರೆ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಅಮೆರಿಕಾದಲ್ಲಿ ನನ್ನ ಕೊನೆ ದಿನ ಆಗಿರೋದ್ರಿಂದ ಸೊ ವಿಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೆ ಸರೌಂಡಿಂಗ್ದು. ತುಂಬ ಬೇಜಾರಾಗ್ತಿತ್ತು, ಮಿಸ್ ಮಾಡ್ಕೋತೀನಿ ಅಂತ. ಪಾರ್ಸೆಲ್ ಬಂದಿದೆ, ವಿಕ್ಟೋರಿಯಾ ಸೀಕ್ರೆಟ್ಸ್ ನನ್ನ ಫ್ರೆಂಡ್ಸ್ಗೆಲ್ಲ ಅಂತ ಅಂದ್ಬಿಟ್ಟು. Secret. Victoria Secrets for my family members and friends. Perfume sale ಮಾಡಿದ್ರೆ ಕಾಣಿಸ್ತಿರೋದು. ಎಷ್ಟಿದಾವೆ? 10 ಇದಾವೆ. ಎಷ್ಟು ಬೇಕು ಒಂದಕ್ಕೆ ಎಷ್ಟು? ಗಿಫ್ಟ್ಸ್ಗಳನ್ನ ಹಂಗೆಲ್ಲ ಎಷ್ಟು ದುಡ್ಡು ಅಂತ ಹೇಳ್ಬಾರ್ದು. ಮಾರಕ್ಕೆ ನಿಂತಂಗೆ ಇತ್ತಲ್ಲ ಏನೇನು ಅದಕ್ಕೆ. ಹೋಗೋಕ್ಕೂ ಮುಂಚೆ ಎಗ್ ಕರಿ, ಪನ್ನೀರ್ ಕರಿ ಮತ್ತು ಪುಳಿಯೋಗರೆ, ಚಿತ್ರಾನ್ನ, ಚುರ್ಮುರಿ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಅದ್ರ ಜೊತೆಗೆ ಫ್ರೈ ಕೂಡ ಮಾಡಿದ್ದೆ, ಚಿಕನ್ ಫ್ರೈ ಎಲ್ಲ ಮಾಡಿದ್ದೆ. ಸೊ ನೈಟ್ ಅಂತೂ ತುಂಬ ಬೇಜಾರಾಗ್ತಿತ್ತು ಅಡುಗೆ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡಿದ್ದೆ, ನನ್ನ ಫೇವ್ರೇಟ್ ಪಾಪಿಸ್. ಚಿಕನ್ ಮೀನ್ಸಾ? ಯಾರೋ ಬೈತಾ ಇಲ್ಲ, ಯಾವಾಗಲೂ ಚಿಕನ್ ಓಕೆ ಅಂತ. This is chicken burger. And this is also chicken burger, right? Sandwich. Sandwich. Oh, what about this? Fries. ಸೊ ಫೈನಲಿ ಇಂಡಿಯಾಗೆ ಹೊರಟಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ 4:30 ಆಗಿದೆ. 9 o'clockಗೆ ಫ್ಲೈಟ್ ಇದೆ. ಟೆನ್ಸ್ಡ್, ತುಂಬ ಭಯ ಆಗ್ತಾಯಿದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಕೂಡ ಜಾಸ್ತಿನೇ ಇದೆ. ರೀ ಮೋಸ್ಟ್ಲಿ ಎಕ್ಸೈಟೆಡ್ ಇಲ್ಲ. I'm gonna miss you so much. Until you reach there. No way. ಚೇತನ್ಗೆ ಆಲ್ಮೋಸ್ಟ್ 2 months ಬ್ಯಾಚುಲರ್ ಲೈಫ್ ಕೊಟ್ಟಿದ್ದೀನಿ. ಎಂಜಾಯ್ ಮಾಡಿ. ಏನಂದ್ರೆ ಇನ್ನೊಂದ್ಸಲ ಹೇಳು. ಊರ್ನೇ ಅಳ್ತಾ ಇದೆ ನೀನು ಹೋಗ್ತಾ ಇರೋದಕ್ಕೆ. SF is crying because I'm leaving. ಆಕ್ಚುಲಿ ಏನು ಗೊತ್ತಾ, ನಾನು ಬಂದಾಗ್ಲೂ SF ಅಳ್ತಾ ಇತ್ತು, ನಾ ಹೋಗ್ಬೇಕಾದ್ರೂ ಹೇಳ್ತಿದ್ದೆ. Up in the middle of the night and I noticed my girl wasn't by my side. What is wrong? What the? You know, I got that one good girl. ಹಸ್ಬೆಂಡ್ ನಿಜವಾಗ್ಲೂ ಸ್ಯಾಡ್ ಆಗಿದ್ರು ಅಥವಾ ಸ್ಯಾಡ್ ಆಗಿದ್ದೀನಿ ಅಂತ ಪ್ರಿಟೆಂಡ್ ಮಾಡ್ತಾ ಸಾಂಗ್ ಆಡ್ತಿರೋ ಗೊತ್ತಿಲ್ಲ. ಸೊ ಕಣ್ಣು ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಂತೂ ಏರ್ಪೋರ್ಟ್ ರೀಚ್ ಆದ್ವಿ. ಸ್ಯಾನ್ ಫ್ರಾನ್ಸಿಸ್ಕೋ ನಮ್ಮ ಮನೆಯಿಂದ ಜಸ್ಟ್ 45 ಮಿನಿಟ್ಸ್ ಅಷ್ಟೇ. ಸೊ ನಾನು ಹೋಗ್ತಿರೋ ದಿನದೇ ಫುಲ್ಲು ಮಳೆ ಬರ್ತಾಯಿತ್ತು. ನಾನು ಯೂಶ್ವಲಿ ಹಿಂಗಾಗಿತ್ತಂದರೆ ನಾನು US ಬಂದಾಗ ಕೂಡ ತುಂಬ ಮಳೆ ಬರ್ತಾಯಿತ್ತು. ಇವಾಗಲೂ ಹಾಗೆ ಆಗ್ತಿದೆ ಹೋಗ್ಬೇಕಾದ್ರೂ ಕೂಡ. ಇಷ್ಟು ದಿನ ಎಲ್ಲೇ ಹೋದ್ರೂ ನಾನು ಫುಲ್ ಬ್ರೈನ್ ಆಫ್ ಮಾಡಿಬಿಡ್ತಿದ್ದೆ. ನನ್ನ ಹಸ್ಬೆಂಡ್ ಎಲ್ಲಿ ಹೋಗ್ತಾರಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವತ್ತು ನಾನೇ ಹೋಗಬೇಕು. ಸೊ ಸಖತ್ ಭಯ ಆಗ್ತಿದೆ ನನಗಂತೂ. ಆ್ಯಂಡ್ ಏರ್ಪೋರ್ಟಿಗೆ ರೀಚ್ ಆಗ್ತಿದ್ದಾಗೆ ನನ್ನ ಕೈಕಾಲೆಲ್ಲ ನಡುಗ್ತಾಯಿತ್ತು, ಏನಾಗುತ್ತೋ ಇರೋ ಅಂತ. ನಾನು ಎಲ್ಲರೂ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಇವ್ರು ನಾನ್ ಸ್ಟಾಪ್ ಬೇರೆ ಬುಕ್ ಮಾಡಿದರು. ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಬ್ಯಾಂಗ್ಳೂರ್ ಡೈರೆಕ್ಟ್ ಫ್ಲೈಟು. ಸೊ ಎಷ್ಟೇ ಕಿತ್ತಾಡಿದ್ರು ಏನಾದರೂ ಬಿಟ್ಟೋಗ್ಬೇಕಾದ್ರೆ ಸಖತ್ ನೋವಾಗುತ್ತೆ. ಸೊ ಐ ವಾಸ್ ಟೆಲ್ಲಿಂಗ್ ಹಿಮ್ ಐ ಆಮ್ ಗೋನಾ ಮಿಸ್ ಹಿಮ್ ಅಂತ ಅಂದ್ಬಿಟ್ಟು. ಸೊ ಏನು ಇಷ್ಟ ಆಯಿತು ಅಂದರೆ ನಮ್ಮ ಡ್ಯಾಡಿ ಕೂಡ ಹೀಗೆ ನಿಂತ್ಕೋತಿದ್ರು, ನನ್ನ ಅಪ್ಪ ಕೂಡ ನಾನು ಹೋಗೋವರೆಗೂ ನೋಡ್ತಾನೆ ಇರ್ತಿದ್ರು. ಸೊ ಇವರು ಕೂಡ ಅದೇ ಮಾಡ್ತಾಯಿದ್ರು. ಐ ವಾಸ್ ಜಸ್ಟ್ ಫೆಲ್ಟ್ ಹ್ಯಾಪಿ. ಸೊ ಹೀಗಿತ್ತು. ಮತ್ತು ನಾನು
ಏರ್ಪೋರ್ಟ್ ಎಂಟ್ರಿ ಆದಮೇಲೆ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ತೊಗೋಬೇಕಿತ್ತು. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡ್ತಾಯಿದ್ದೀನಿ. ನನಗಂತೂ ಭಾಳ ಭಯ ಆಗ್ತಿದೆ. ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಒಬ್ಬಳೇ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ. ಸೊ ನನ್ನ ಫ್ರೆಂಡ್ಸ್ ಕೇಳಿದರು ಅಂದ್ಬಿಟ್ಟು ಇದು ತೊಗೊಂಡಿದ್ದಾಯಿತು, ಡ್ರಿಂಕ್ಸ್ ತೊಗೊಂಡೆ. ಸೊ ಅದು ಪೇಯ್ಡ್ ದೇರ್. ಅವ್ರು ಏನಂದ್ರೆ ಚೆಕ್ಕಿನಲ್ಲೇ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದನ್ನ ತೊಗೊಂಡ್ಬಿಟ್ಟು A1 ಹುಡ್ಕೊಂಡು ಹೋಗ್ತಾಯಿದ್ದೀನಿ. A1 ಇಲ್ಲೇ ಇದೆ ಅನಿಸುತ್ತೆ. ಸೊ ಹೋಗ್ಬಿಟ್ಟು ಬೋರ್ಡ್ ಆದರೆ ಬ್ಯಾಂಗ್ಳೂರಿನಲ್ಲಿ ಇರ್ತೀನಿ. ಒಂಥರ ಹ್ಯಾಪಿನೂ ಅನಿಸುತ್ತೆ, ಎಕ್ಸೈಟೆಡ್ ಅಂತಲೂ ಅನಿಸ್ತಿದೆ. ಹ್ಯಾಪಿ ಏನಕ್ಕಂದರೆ ತುಂಬ ದಿನ ಆದಮೇಲೆ, ಅಂದರೆ 1 ವರ್ಷ ಆಯಿತು ಆಲ್ರೆಡಿ ಬಂದು. 1 ವರ್ಷ ಆದಮೇಲೆ ಎಲ್ಲರೂ ಮೀಟ್ ಆಗ್ತೀನಿ ಅಂತ. ದುಃಖ ಏನಕ್ಕೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಒಬ್ಬರೇ ಇರ್ತಾರೆ ಇಲ್ಲಿ ಅಂತ. ಫೈನಲಿ ವೆಯ್ಟ್ ಈಸ್ ಓವರ್. ಬ್ಯಾಂಗ್ಳೂರಿಗೆ ಬಂದು ಎಲ್ಲರೂ ನೋಡೋದೆ ಇನ್ನು. A1 ಗೇಟ್ ಅಂತ ಇತ್ತು. ಸೊ ಅಲ್ಲೇ ಅಂದ್ಕೊಂಡು ಅಲ್ಲೇ ಕೂತಿದ್ದೀನಿ. ಬಟ್ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಯಿತು ಅಲ್ಲಲ್ಲ ಕೆಳಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಕೆಳಗಡೆ ಹೋಗಿ ಕುತ್ಕೊಳ್ಳೋಕ್ಕೂ ಮುಂಚೆ ಸುತ್ತ ಒಂದ್ಸಲ ಏರ್ಪೋರ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಬೇಜಾರಾಗ್ತಿದೆ ಅಂತ ಸುತ್ತಾಡ್ತಾ ಇದ್ದೆ. ಹಂಗೆ ಕುತ್ಕೊಂಡು 1-2 ವಿಡಿಯೋ ಕ್ಲಿಪ್ಸ್ ಕೂಡ ತೊಗೊಂಡೆ. ಸೊ ತೊಗೊಂಡು ಅಲ್ಲೇ ಇದ್ದಂತಹ ಫ್ಲೈಟ್ಸ್ಗಳಿದ್ವಲ್ವ ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ದೆ. ಸಖತ್ ಬೇಜಾರಾಗ್ತಿತ್ತು, ಯಾಕಂದರೆ 2 ಅವರ್ಸ್ ಒಬ್ಬಳೇ ಕೂತ್ಕೋಬೇಕಿತ್ತು. ಸೊ ಹಾಗೆ ಒಬ್ಬಳೇ ಏನೇನೋ ಯೋಚನೆಗಳನ್ನ ಮಾಡಿಕೊಂಡು ಕೂತ್ಕೊಂಡು ಅಲ್ಲೇ ವಿಡಿಯೋಸ್ಗಳನ್ನೆಲ್ಲ ಮಾಡ್ಕೋತಾ ಇದ್ದೆ. ಸೊ ಫೈನಲಿ ಅವರು ನನ್ನ ಝೋನ್ ನಂಬರ್ ಕರೆದ್ರು. ಸೊ ನನ್ನ ಝೋನ್ ನಂಬರ್ ಕರೀತಿದ್ದಾಗೆ ಐ ಜಸ್ಟ್ ವೆಂಟ್ ಇನ್ಸೈಡ್ ದ ಫ್ಲೈಟ್ಸ್. ಫೈನಲಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಬುಕ್ ಮಾಡಿದ ಫ್ಲೈಟ್ ಬಂದು ಏರ್ ಇಂಡಿಯಾ. ಸೊ ಒಬ್ಬಳೇ ಬೇರೆ ಹೋಗ್ತಾ ಇದ್ದೀನಿ. ಸೊ ನನಗೆ ಮಧ್ಯ ಅಥವಾ ಸೈಡಲ್ಲಿ ಕೂತ್ಕೊಂಡ್ರೆ ಸರಿ ಅನ್ಸಲ್ಲ ಅಂದ್ಬಿಟ್ಟು ವಿಂಡೋ ಸೈಡ್ ಸೀಟ್ ಹೇಳ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿ ಬುಕ್ ಮಾಡಿಸಿದ್ವಿ. ಸೊ ಫ್ಲೈಟ್ಗೆ ಹೋಗ್ತಿದ್ದಾಗೇ ಅಲ್ಲಿ ನಮಗೆ ಏನೇನು ಬೇಕು ಅದೇನಂತಾರೆ ಬ್ಲ್ಯಾಂಕೆಟು ಮತ್ತು ವಾಟರ್ ಬಾಟಲ್ ಆ್ಯಂಡ್ ಇಯರ್ಫೋನ್ ಕೊಟ್ಟಿದ್ರು. ಸೊ ಅದನ್ನೆಲ್ಲ ತೊಗೊಂಡು ಸೆಟಲ್ ಆದೆ ನಾನು. ಸೊ ಅವಾಗ ಒಂದು ಸ್ವಲ್ಪ ಧೈರ್ಯ ಬಂತು, ಒಂಥರ ಪುಕ್ಕ ಅಂತ ಭಯ ಆಗ್ತಾಯಿತ್ತು. ಸೊ ಅದೆಲ್ಲ ಕಮ್ಮಿ ಆಯಿತು. ಸರಿ ಅಂದ್ಬಿಟ್ಟು ನಾನು ಅದ್ರ ಜೊತೆ ಬುಕ್ ಕೂಡ ತೊಗೊಂಡೋಗಿದ್ದೆ, ಬುಕ್ ಓದೋಣ ಅಂತ. ಬಟ್ 1 ಪೇಜ್ ಕೂಡ ಓದೋಕ್ಕಾಗಲಿಲ್ಲ, ಯಾಕೋ ಮನಸ್ಸು ಬರಲಿಲ್ಲ ಓದೋದಕ್ಕೆ. ಸೊ ಅಲ್ಲಿ ನಾವು ಕುತ್ಕೋತಿದ್ದಾಗೇ ಇನ್ಸ್ಟ್ರಕ್ಷನ್ ಯೂಶಲಿ ಹೇಗಿರುತ್ತೆ ಡೊಮೆಸ್ಟಿಕ್ ಫ್ಲೈಟಲ್ಲೆಲ್ಲ ಅವರೇ ಕೊಡ್ತಾರೆ ಅನ್ಸುತ್ತೆ ಇನ್ಸ್ಟ್ರಕ್ಷನ್, ಅಂದರೆ ಹೇರ್ ಹಾಸ್ಟ್ರೆಸ್. ಬಟ್ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ನ ಮೂವಿ ಥರ ಪ್ಲೇ ಮಾಡ್ತಾಯಿದ್ರು. ಐ ಫೆಲ್ಟ್ ಸೋ ಗುಡ್, ಯಾಕಂದರೆ ಎಷ್ಟೊಂದು ದಿನ ಆದಮೇಲೆ ಇದು ನಮ್ಮ ಕಲ್ಚರ್ದೆಲ್ಲ ನೋಡ್ತಾ ಇದ್ದೀನಿ. ಅಂದರೆ ಅದು ದೇವಸ್ಥಾನ ಇರ್ಬೋದು, ಭರತನಾಟ್ಯ ಡ್ಯಾನ್ಸು ಅದೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನೀವು ನೋಡಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಒಂಥರ ಒಳ್ಳೆ ಕ್ರಿಯೇಟಿವ್ ಐಡಿಯಾ ಅಂತ ಅನ್ನಿಸ್ತು. ಸೊ ಇಟ್ಸ್ ಏನಂತಾರೆ ಕಲ್ಚರ್ ಕೂಡ ಇಂಡಿಕೇಟ್ ಮಾಡುತ್ತೆ ಮತ್ತು ಅಟ್ರ್ಯಾಕ್ಟ್ ಕೂಡ ಮಾಡುತ್ತೆ. ಸೊ ಜನ ಫೋಕಸ್ ಮಾಡಿ ನೋಡೋ ಥರ ಇದೆ. ಸೊ ಫೆಲ್ಟ್ ಸೋ ಹ್ಯಾಪಿ ಅದನ್ನೆಲ್ಲ ನೋಡಿ. ನನಗೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ 3 ಟೈಮ್ ಭಯ ಆಗುತ್ತೆ. ಫಸ್ಟ್ ಒನ್ನು ಟೇಕ್ ಆಫ್ ಆಗಬೇಕಾದ್ರೆ, ಸೆಕೆಂಡ್ ಒನ್ನು ಲ್ಯಾಂಡಿಂಗ್ ಆಗಬೇಕಾದ್ರೆ, ಮತ್ತು ಇನ್ನೊಂದು ಏನಂದರೆ ಅವ್ರು ಕ್ಯಾಪ್ಟನ್ ಅನೌನ್ಸ್ ಮಾಡ್ತಾರೆ ನೋಡಿ, ಟರ್ಬುಲೆನ್ಸ್ ಇದೆ, ಟೈಟನ್ ಯುವರ್ ಸೀಟ್ ಬೆಲ್ಟ್ ಅಂದಾಗ ಏನಾದರೂ ಹಾಕ್ತೀನಿ ಅಂತ ವಿಂಡೋ ಏನಕ್ಕೆ ನೋಡ್ತೀನಿ ನಾನು. ಸೊ ಈ ಸಲನೂ ಅದೇ ಭಯ ಆಗ್ತಾಯಿತ್ತು. ಪ್ರತಿ ಸಲ ಚೇತನ್ ಇರ್ತಿದ್ರು, ಬಟ್ ಈ ಸಲ ಒಬ್ಬಳೇ ಇದ್ನಲ್ಲ, ಇನ್ನೂ ಭಯ ಜಾಸ್ತಿ ಆಗ್ತಿತ್ತು. ಸೊ ಸ್ನ್ಯಾಕ್ ಅಂತ ಅಂದ್ಬಿಟ್ಟು ಕ್ರಂಚಿ ಕಾರ್ನ್ ಕೊಟ್ಟಿದ್ರು. ಅದೇನು ಅಷ್ಟಕ್ಕಷ್ಟೇ, ಏನು ಹೊಟ್ಟೆ ತುಂಬಲ್ಲ ಏನಿಲ್ಲ, ಸುಮ್ಮನೆ ತಿನ್ನಬೇಕಲ್ಲ ಕೊಡಬೇಕಲ್ಲ ಅಂತ ಅವರು ಕೊಡ್ತಾರೆ, ನಾವು ತಿನ್ನಬೇಕಲ್ಲ ಅಂತ ನಾವು ತಿಂತೀವಿ. ಸೊ ಅದಾದಮೇಲೆ ಮತ್ತೆ ಊಟ ಕೊಟ್ಟರು. ಊಟ ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟು ನಮಗೆ ಊಟ ಕೊಟ್ಟರು. ಸೊ ಈಗಿತ್ತು ನೋಡಿ ಅಲ್ಲಿದ್ದಂತಹ ಮೀಲ್. ನಾನು ನಾನ್ ವೆಜ್ ಮೀಲ್ ಆಪ್ಟ್ ಮಾಡಿದ್ರಿಂದ ನನಗೆ ರೈಸು ಮತ್ತು ಚಿಕನ್ ಕರಿ, ಬ್ರೆಡ್ ಆ್ಯಂಡ್ ಬಟರ್ ಮತ್ತು ಐಸ್ ಕ್ರೀಮ್ ಇದೆಲ್ಲ ಕೊಟ್ಟಿದ್ದರು. ಸೊ ರೈಸ್ ಮತ್ತು ಚಿಕನ್ ಕರಿ ತುಂಬಾ ಚೆನ್ನಾಗಿತ್ತು, ಸುಳ್ಳು ಹೇಳ್ಬಾರ್ದು, ಚೆನ್ನಾಗಿತ್ತು. ಇಲ್ಲಿ ನೋಡಿ ಇದು ಬಂದು ಮಿಲ್ಕ್ ಕೊಟ್ಟಿದ್ರು. ಸೊ ನೆಕ್ಸ್ಟ್ ನಮಗೆ ಕಾಫಿಗೆ ಅಂತ ವಾಟರ್ ಕೊಡ್ತಾರೆ, ಆವಾಗ ಯೂಸ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಈ ವಾಟ್ ಯು ಸೇ ಪಾನಿಪುರಿ ಜೊತೆ ಕೊಡ್ತಾರಲ್ವ, ಅದು ಏನು ಕಾಳು ಅಂತ ನಂಗೆ ನೆನಪಿಲ್ಲ. ಸೊ ಆ ಕಾಳು ಕೂಡ ಕೊಟ್ಟಿದ್ರು. ನನಗೆ ಶಾಕ್ ಆಗಿತ್ತು ಅಂದರೆ ಇದು ವಾಟರ್ ಬಾಟಲ್ ಅದೆಷ್ಟು ಚಿಕ್ಕದಾಗಿತ್ತು ನೋಡಿ. ನನಗೆ ಫುಡ್ ಲಾಗಿಂಗ್ ಎಲ್ಲ ಮಾಡಿ ಗೊತ್ತಿಲ್ಲ, ಏನೋ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ತಿನ್ನೋದನ್ನ. ನನಗೆ ಆಮೇಲೆ ನಗು ಬಂದುಬಿಡ್ತು ಅಂದ್ಬಿಟ್ಟು ಅದನ್ನ ಹಾಕೋಕ್ಕೆ ಹೋಗಲಿಲ್ಲ. ಬಟ್ ಟೇಸ್ಟಿಯಾಗಿತ್ತು ಫುಡ್ಡು. ಸೊ ಫಸ್ಟ್ ಕೊಟ್ಟಿದ್ದು ಫುಡ್ ಮಾತ್ರ ನಿಜವಾಗ್ಲೂ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಮೇ ಬಿ ಏನಕ್ಕೆ ಅಂತ ಅಂದರೆ ಕೆಲವ್ರು ಹೇಳ್ತಾರಲ್ವ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ, ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಟೇಸ್ಟ್ ಬರ್ಡ್ಸ್ ವರ್ಕ್ ಆಗೋಲ್ಲ ಅಂತ. ಮೇ ಬಿ ಹಂಗೆ ಅನಿಸುತ್ತೆ. ಬಟ್ ನಾವು ಇನ್ನೂ ಟೇಕ್ ಆಫ್ ಆಗ್ತಿದ್ವಲ್ಲ ಆ ಟೈಮಲ್ಲಿ ಇದಕ್ಕೆ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಸೊ ಇನ್ನೇನು ಮಲ್ಗೋ ಟೈಮ್ ಆಗೇ ಹೋಯಿತು. ಸೊ ಮಲ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮೂವಿ ನೋಡ್ತಾ ಇದ್ದೆ. ಬಿಕಾಸ್ 16 ರಿಂದ 17 ಅವರ್ ಮಲ್ಕೊಳ್ಳೇಬೇಕು. ಯಾವ ಮೂವಿ ಅಂತ ಗೆಸ್ ಮಾಡಿ ನೋಡೋಣ.
ಮೂವಿ ಯಾವುದಂತ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ಸೊ ಇನ್ನೇನು ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಸೊ ವಾಶ್ರೂಮ್ಗೆ ಹೋಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆರಾಮ್ಸೆ ನಾನು ಮಲ್ಕೊಂಡಿದ್ದೆ. ಸೊ ಮಲ್ಕೊಂಡು ಎದೋಳ ಟೈಮ್ ಅಷ್ಟರಲ್ಲಿ ಈ ಥರ ಇತ್ತು ನೋಡಿ, ವಿಂಡೋ ಓಪನ್ ಮಾಡಿ ನೋಡಿದಾಗ ಈ ಥರ ಇತ್ತು. ಇನ್ನೂ ಕತ್ಲಿದೆಯಲ್ಲ ಇನ್ನೂ ಮಲ್ಕೊಳ್ಳೋಣ ಅಂತ ಒಂದು 5 ಮಿನಿಟ್ಸ್ ಮಲ್ಕೊಂಡು ಎದ್ದಿದ ತಕ್ಷಣ ಸಡನ್ನಾಗಿ ಸ್ಕೈ ಈ ಥರ ಕಾಣಿಸ್ತಾ ಇತ್ತು. ನನಗಂತೂ ತಲೆ ಕೆಡ್ತಾಯಿತ್ತು, ಯಾವ ಊರಲ್ಲಿ ಇದ್ದೀನಪ್ಪ, ಯಾವಾಗ ಬೆಳಕಾಗುತ್ತೋ ಯಾವಾಗ ಕತ್ಲಾಗುತ್ತೋ ಗೊತ್ತೇ ಆಗೋದಿಲ್ಲ. ಸೊ ಇನ್ನೇನು ಮಲ್ಗೆ ಎದ್ದಿದ ತಕ್ಷಣ ಆಗಲೇ ಬಂದು ಏರೋಸ್ಟ್ರೆಸ್ ಎಬ್ರಿಸಿದ್ರು. ಸೊ ಅವ್ರು ಬಂದು ಏನಿದು ಅಂತ ಗೊತ್ತಿಲ್ಲ, ಲಂಚು ಅಥವಾ ಬ್ರೇಕ್ಫಾಸ್ಟು ಗೊತ್ತಿಲ್ಲ, ಸೊ ಇದನ್ನ ಕೊಟ್ಟರು. ಏನಿಲ್ಲ, ಲಂಚ್ ಅಂದ್ಬಿಟ್ಟು ಬ್ರೆಡ್, ಕ್ರೋಸಾಂಟ್, ವಾಟರ್ ಆ್ಯಂಡ್ ಕೇಕ್ ಕೊಟ್ಟಿದ್ರು. ಅದ್ರ ಜೊತೆಗೆ ಆಮ್ಲೆಟ್, ಸಾಸೇಜಸ್ ಮತ್ತು ಕಿಡ್ನಿ ಬೀನ್ಸ್ ಮತ್ತು ಆಲೂ ಇಷ್ಟೇ ಕೊಟ್ಟಿದ್ರು. ಟೇಸ್ಟ್ ಅಂತೂ ಖರಾಬಾಗಿತ್ತು. ಆ ಕ್ರೋಸಾಂಟ್ ಜೊತೆ ಅಂತೂ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ, ಒಂಥರ ಹಬ್ಳಕ್ಕೆ ಆಗ್ತಾಯಿತ್ತು ನನಗಂತೂ. ಏನಕ್ಕೆ ಅಂತ ಗೊತ್ತಿಲ್ಲ, ಅಷ್ಟು ಕೆಟ್ಟದಾಗಂತ ಫೀಲ್ ಆಗ್ತಾಯಿತ್ತು. ಮೇ ಬಿ ಇಂಡಿಯನ್ ಫುಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಸೊ ಊಟ ಎಲ್ಲ ಆದಮೇಲೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ವಲ್ಲ, ಸೊ ಅದಕ್ಕೆ ಈ ಇಡೀ ವರ್ಲ್ಡ್ ಮ್ಯಾಪಲ್ಲಿ ನಮ್ಮ ಬ್ಯಾಂಗ್ಳೂರ್ ಎಲ್ಲಿದೆ, ನಮ್ಮ ಇಂಡಿಯಾ ಎಲ್ಲಿದೆ ಇಂಡಿಯಾ ಬಿಡಿ, ನಮ್ಮ ಕುಣಿಗಲ್ ಎಲ್ಲಿದೆ ಅಂತ ನಾನು ನೋಡ್ತಾ ಇದ್ದೆ. ಸೊ ನಿಮಗೂ ತೋರಿಸ್ತೀನಿ ನೋಡಿ. ಸೊ ಝೂಮ್ ಮಾಡಿ ನೋಡ್ತಾ ಇದ್ದೆ. ನಾನು ಇದು ಯಾವುದೋ ದೇಶದಲ್ಲಿದ್ದೆ. ಸೊ ಅದಾದಮೇಲೆ ಝೂಮ್ ಮಾಡಿದಾಗ ಗೊತ್ತಾಯಿತು ನಮ್ಮ ಕುಣಿಗಲ್ ಇಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಅದೇನೋಪ್ಪ ಹೆಸರು ನೋಡ್ತಿದ್ದಂಗೆ ಫುಲ್ ಮನ್ಸಿಗೆ ನೆಮ್ಮದಿ ಖುಷಿ ಆಗುತ್ತೆ. ಸೊ ಇನ್ನೂ ಎಷ್ಟೊತ್ತಪ್ಪ ಅಂತ ವೆಯ್ಟ್ ಮಾಡಿ ಸಾಕಾಗೋಯ್ತು. ನಿದ್ದೆ ಅಂತೂ ಬರ್ತಾನೆ ಇರಲಿಲ್ಲ. ಆ ಕಡೆ ಈ ಕಡೆ ಆ ಮಕ್ಕಳು ಅಳೋ ಸೌಂಡು ಅದಕ್ಕೂ ಇದಕ್ಕೂ ಸಾಕಾಗೋಗ್ಬಿಟ್ಟಿತ್ತು. ನನಗೆ ಯಾವಾಗ ಬಂದು ರೀಚ್ ಆಗಿಬಿಡ್ತೀನಪ್ಪ ಇಂಟರ್ನ್ಯಾಷನಲ್ ಏನಂತಾರೆ ಏರ್ಪೋರ್ಟ್ನಲ್ಲಿ ಯಾವಾಗ ಕಾಲು ಇಟ್ಬಿಡ್ತೀನಪ್ಪ ಅಂತ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು. ಸೊ ಅದು ಹಾಗೆ ಯೋಚನೆ ಮಾಡೋ ಅಷ್ಟರಲ್ಲಿ ಅವರು ನಮಗೆ ಬಂದು ಬ್ರೇಕ್ಫಾಸ್ಟ್ ಕೊಟ್ಟರು. ಆವಾಗ ಗೊತ್ತಾಯಿತು ಬೆಳಿಗ್ಗೆ ಆಗಿದೆ ಅಂತ. ಸೊ ಆಲ್ಮೋಸ್ಟ್ 4:30 or 5 AM ನಾನು ಬಂದು ರೀಚ್ ಆದೆ. ಫೈನಲಿ ಬ್ಯಾಂಗ್ಳೂರು ರೀಚ್ ಆಗಿದ್ದೀನಿ. ಬ್ಯಾಂಗ್ಳೂರು ಏರ್ಪೋರ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಜಸ್ಟ್ ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಡೋದೆ ಮನೆಗೆ. ನನ್ನ ಫ್ರೆಂಡ್ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್. ಏರ್ಪೋರ್ಟಿಂದ ನನ್ನ ಪಯಣ ಡೈರೆಕ್ಟ್ ಹೊರಟಿದ್ದು ನನ್ನ ಮಾವನ ಮನೆಗೆ. ಸೊ ನಾವಿರೋದು ಬೇಗೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಬೈ ಇದೆ. ಸೊ ಎಲೆಕ್ಟ್ರಾನಿಕ್ ಸಿಟಿಗೆ ಹೊರಟೆ. ನಿಮಗಿಬ್ಬರು ಸ್ಪೆಷಲ್ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇವಾಗ. Introduce yourself first. Let's start with Aditi. Hi, my name is Aditi and today we're doing an experiment. Sorry, come again. Hi, my name is Aditi and today me and my friend Anvika are doing an experiment. Okay. Hi. Hello, my name is Anvika and we both are gonna do the science experiment. Okay. We will be doing 2 experiments. Okay, fine. Let's start then. What is this? Okay, so first we Test take tube. the test tube and this. What is that? No. You should tell what you are putting. Is this water? Yeah, it is water. Okay. Now, Anvika, hold this. Let me just wait. Get that toolkit. Here, we'll take the spoon. Blowing powder. Oh, Chachu bought this, no? Same one, yeah. Take it out. Which experiment you are trying? It's a glowing experiment. It's a glowing liquid experiment. Okay, careful. Okay, and we can hold this again. Go, is the stick here? Yeah, it is here. Yes. Yeah, let me close this and put this inside. Let me read this. Blue powder. Glow powder. Wait, ma'am. Zinc sulfide. Now, Yeah. Next. nothing. So now what we do is mix it. It's not visible for me. So show that to audience properly. You have covered with your You fingers. hold it on the top like this. Hey, careful. Yeah. You dip all the way down. Get into dark room. Come. Oh, your room is a dark room. Yeah. When you turn off the light. Yes. We're going to the dark room.
Turn off the light. Let's see. You can start it like Turn off the light. Ooh! It's glowing. Don't pour on the bed. Come this side. Guys, come this side. Wow. It's so pretty. ಈ ವಿಡಿಯೋ ಏನಕ್ಕೆ ಅಪ್ಲೋಡ್ ಮಾಡಿದೆ ಅಂದರೆ ಇವರಿಬ್ಬರು ರಿಕ್ವೆಸ್ಟ್ ಮೇರೆಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಅವರಿಬ್ಬರು ಹೇಗಂತಿದ್ರು ಅಂದರೆ ನಾವು ಯೂಟ್ಯೂಬಲ್ಲಿ ಒಂದ್ಸಲನೂ ಬಂದಿಲ್ಲ, ನಮ್ಗೆ ಒಂದೇ ಒಂದ್ಸಲ ಬರಬೇಕಂತ ಆಸೆ ಅಂತ ಹೇಳ್ತಾಯಿದ್ರು. ಪಾಪ ಮಕ್ಕಳು ಆಸೆ ಪಡ್ತಿದ್ದಾರೆ, ಅವ್ರ ಆಸೆನ ಪೂರೈಸ್ಬೇಕಂತ ಅಂದ್ಬಿಟ್ಟು ಅವ್ರ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಫುಲ್ ವಾಚ್ ಮಾಡಿ. ಇಟ್ಸ್ ರಿಯಲಿ ಫನ್ನಿ. ಕಾನಿಕಲ್ ಫ್ಲಾಸ್ಕ್. ಯಾ, that's the first, correct? ದೆನ್ ಆ್ಯಡ್ 1 scoop ಆಫ್ ಕ್ರಿಸ್ಟಲ್ ಪೌಡರ್. ವೆರ್ ಇಸ್ ಕ್ರಿಸ್ಟಲ್? ಇವರಿಬ್ರು ಸೇರಿ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ನಮ್ಮ ಹುಡುಗಿ ಕನ್ನಡ ಮಾತಾಡ್ತಾಳೆ. ಮಾತಾಡಮ್ಮ. ನಾನು ಇದು ಸೈನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ. ಓ ಸೂಪರ್. ವಾಟ್ ಅಬೌಟ್ ಯು? ಅದು ಸ್ಪೀಕ್ ಇನ್ ಕನ್ನಡ. ನಾನು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ. ಓಕೆ ಓಕೆ, ಲೆಟ್ ಸ್ಟಾರ್ಟ್ ಸೆಕೆಂಡ್ ಎಕ್ಸ್ಪೆರಿಮೆಂಟ್. ವೆರ್ ಇಸ್ ದಟ್ ಬುಕ್ಲೆಟ್? Scoop of crystal powder. Where is the crystal powder? Crystal powder. You have to search here. No, this is cornstarch. This is crystal powder. Okay. 25 millimeters of water in. Millimeters. Milliliters. ಎಲ್ಲಿದೆ? ಯಾವ್ದು ಮಾಡ್ತಿದ್ದಾರೆ? ಓಕೆ. I said milliliters only. ಓಕೆ ಬಾಬಾ. Sorry. So where's that thing, Anika? Did you fill it up? No. Here is measuring cup. Wait. Adu, let her do it. First one you did it, right? Good job. Oh. Next, crystal powder. Crystal powder. Is that crystal powder? Show me. Yeah. Definitely crystal powder. 1 scoop. Okay. Just one little bit. This. Yeah. It is gonna burst now. Hey. No, nothing will happen. Okay, bus. Next, once the crystals are formed, add off a scoop of glow powder and mix well using the Glow stirring. powder. Hey, wait. Put glow powder. One scoop again. Right. And that's it. I think. Oh, she's putting more. Okay. Now I put it. Okay. Take stirring stick and stir it. Yeah, take. It will make it, right? Yeah. Hey, it becomes so hard. Oh, that is the experiment. See, it will turn like this. Okay. Once we go to dark place, it will look like this. You Stir think it. Stir well. Whoa, it only looks good. Stir nicely. Okay. Take it to the dark room. Chalo, we'll go to dark place. Keep it stick. ನನ್ನ ರೂಮ್ನ ಡಾರ್ಕ್ ರೂಮ್ ಮಾಡ್ಕೊಂಡ್ಬಿಟ್ರೆ ಯಾಯ್. It already looks glowing. ವಾವ್ Let's ನೈಸ್. close the door. ವೇಟ್ ಅದು ಲೇಟರ್ ಕಮ್. Adu? ಅದು ಬೈ ವಿ ಆರ್ ಗೋನಾ ಕಂಪ್ಲೀಟ್ ದಿಸ್ ಎಕ್ಸ್ಪೆರಿಮೆಂಟ್. I don't know why it's not coming. It's so glowing. ವಾವ್. So cool. ಯಾ. Get me. Super cool. Wow, Let's nice. party. Oh, your experiment, Aditi stone. No. Only 2 experiments are One enough. per day. Yeah. Okay. Okay. Bye. Okay, open the door. Yeah, wait. Okay, guys. Say bye to your subscribers and ask them to subscribe my channel, follow and share. Wait. Please subscribe to this channel and follow, share something and bye. Yes, come on. Bye. And please subscribe, comment, share and like. Thank you. Which channel? Tell my channel name. You guys are not telling my channel name. Kannadati in America. Ooh. Me and Anvika. Yes. How I am looking in this outfit? So beautiful. So elegant. Just looking like a wow. Ooh, thank you. Look at your expression. And please subscribe to Kannadati in America. Like, share and comment too. Please. Thank you, please. Thank you guys. Thanks for your support. Please.
1 start. Apacha. No, tell me something I can Oh yeah, tell me something I can feel. Okay, 1 2 3 start. Tell me something I can fear. Don't you want me like I want you, baby? Don't you need me like I need you now? Sleep tomorrow and tonight go crazy. All you gotta do is just meet me at the apacha. ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.